ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಗಮೇಶ್ ಶುಗರ್ ಸಿಡಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಮೊದಲನೇದಾಗಿ ದಯವಿಟ್ಟು 2-3 ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಕ್ಷಮೆ ಇರಲಿ. ಯಾಕಪ್ಪ ಅಂತಂದ್ರೆ ಒಂದಿಷ್ಟು ಕೆಲಸದ ಒತ್ತಡದಿಂದ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ಹೊಸ ಒಂದು ಅಪ್ಡೇಟ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಬಂದ್ರೆ ನೀವೆಲ್ಲ ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನು ತೆಗೆದುಕೊಂಡಿದ್ರಿ. ನಂತರ 2025 ಮಾರ್ಚ್ ತಿಂಗಳಲ್ಲಿ 2 ಬಾರಿ ಗೃಹಲಕ್ಷ್ಮಿ ಹಣವನ್ನು ತೆಗೆದುಕೊಂಡಿದ್ದೀರಿ. ಸೊ ಮಾರ್ಚ್ 3ನೇ ತಾರೀಕು ಮತ್ತು ಮಾರ್ಚ್ 10ನೇ ತಾರೀಕು, ಕೆಲವು ಜನರಿಗೆ ಮಾರ್ಚ್ 10ನೇ ತಾರೀಕಿಗೆ ಜಮಾ ಆಗಿದೆ, ಕೆಲವು ಜನರಿಗೆ ಮಾರ್ಚ್ 11ನೇ ತಾರೀಕಿಗೆ ಕೂಡ ಜಮಾ ಆಗಿದೆ. ಸೊ ಈ ತಿಂಗಳು ಮತ್ತು ಅಂದ್ರೆ 16-17 ಕಂತಿನ ಹಣವನ್ನು ಪ್ರತಿಯೊಬ್ಬರಿಗೆ ರಾಜ್ಯಾದ್ಯಂತ ಪ್ರತಿಯೊಬ್ಬರಿಗೆ ಕೂಡ 90% ಜನರಿಗೆ ಈಗಾಗಲೇ ಅದು ಅಕೌಂಟ್ಗೆ ಜಮಾ ಆಗಿದೆ. ಸೊ ಇನ್ನ ಮುಂದೆ ಏನಂದ್ರೆ 18 ಮತ್ತು 19ನೇ ಕಂತಿನ ಹಣದ ಬಗ್ಗೆ ಕುಂತು ಮಾತಾಡೋದಾದ್ರೆ, ಸೊ ಅದು ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಕೂಡ ಹೇಳಲಾಗಿತ್ತು. ಯಾಕಪ್ಪ ಅಂತಂದ್ರೆ ಸೊ ಈ ಒಂದು 2025ರ ಒಂದು ಫೈನಾನ್ಷಿಯಲ್ ಇಯರ್ ಅಂದ್ರೆ ಹಣಕಾಸು ವರ್ಷದ ಒಂದು ಕೊನೆಯ ತಿಂಗಳಾಗಿರೋದ್ರಿಂದ ಸೊ ಇದೇ ತಿಂಗಳಲ್ಲಿ ಕೂಡ ಅದು ಹಣ ಬಿಡುಗಡೆ ಆಗುತ್ತೆ ಅಂತ ಮೊದಲೇ ಹೇಳಲಾಗಿತ್ತು. ಸೊ ಆದ್ರೆ ಏನಾಗಿದೆಯಪ್ಪ ಅಂತಂದ್ರೆ ಇತ್ತೀಚೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ಹಾಗೆ, ಸೊ ಅವರು ಮುಂದಿನ ತಿಂಗಳಂದ್ರೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ನಾವು ಹಣವನ್ನು ಹಾಕ್ತೇವೆ ಅಂತ ಹೇಳಿದ್ದಾರೆ. ಉಳಿದ ಕಂತಿನ ಹಣವನ್ನು ಅಂದ್ರೆ 18 ಮತ್ತು 19ನ ಏನು ಕಂತಿದೆಯಲ್ಲ ಗೃಹಲಕ್ಷ್ಮಿ ಹಣದ ಕಂತು, ಅದನ್ನ ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ ಮೊದಲನೇ ವಾರದಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ನೋಡಿ, ಪ್ರತಿಯೊಂದು ವರ್ಷಕ್ಕೂ ಒಂದು ಹಣಕಾಸಿನ ವರ್ಷ ಅಂತ ಇರ್ತೈತಿ. ಯಾಕಂತಂದ್ರೆ 2024-25 ಒಂದು ಹಣಕಾಸು ವರ್ಷದಲ್ಲಿ ಒಂದಿಷ್ಟು ಆಯವ್ಯಯವನ್ನ ಹಣವನ್ನ ಮೀಸಲಿಟ್ಟಿರ್ತಾರೆ. ಈ ವರ್ಷದಲ್ಲಿ ಇಷ್ಟು ಹಣ ಇದಕ್ಕೆ ಮೀಸಲಿರಬೇಕು, ಈ ವರ್ಷದಲ್ಲಿ ಈ ಒಂದು ಯೋಜನೆಗಾಗಿ ಈ ಒಂದು ಕೆಲಸಕ್ಕಾಗಿ ಇಷ್ಟು ಹಣ ಮೀಸಲಿರಬೇಕು, ಈ ಹಣವನ್ನ ಇದೇ ವರ್ಷದಲ್ಲಿ ನಾವು ಅದನ್ನ ಉಪಯೋಗ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ಇಂತಿಷ್ಟು ಹಣವಂತ ಒಂದು ಯೋಜನೆಗಾಗಿ ಮೀಸಲಿಟ್ಟಿರ್ತಾರೆ. ಆ ಹಣವನ್ನ ಅದೇ ಒಂದು ಇದರಲ್ಲಿ ಮೀಸಲಾಗಿರ್ಬೇಕಾಗಿರ್ತೈತಿ. 2024 ಮತ್ತು 25ನೇ ಸಾಲಿನ ಹಣಕಾಸು ಆಯವ್ಯಯದಲ್ಲಿ ಇಂತಿಷ್ಟು ಅಂತೇಳಿ ಹಣವನ್ನ ಮೀಸಲಾಗಿಟ್ಟಿರ್ತಾರೆ ಈ ಗೃಹಲಕ್ಷ್ಮಿಗೋಸ್ಕರನೇ ಅಂತೇಳಿ. ಸೊ ಹಾಗಾಗಿ ಅದನ್ನ 18 ಮತ್ತು 19ನೇ ಕಂತನ್ನು ಕೂಡ ಇದೇ ಒಂದು ತಿಂಗಳಲ್ಲಿ ಹಾಕ್ತಾರಂತ ಹೇಳಲಾಗಿತ್ತು. ಆದ್ರೆ ಇತ್ತೀಚೆಗೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಈ ತಿಂಗಳು ಕೊನೆ ಆಗುವುದರಿಂದಾಗಿ ಮತ್ತು ಕೆಲಸದ ಒತ್ತಡ ಜೊತೆಗೆ ಬ್ಯಾಂಕಿನ ವ್ಯವಹಾರಗಳು ಹೆಚ್ಚಾಗಿರುವುದರಿಂದ ಮತ್ತು ಇಲಾಖೆಯವಾರು ಕೆಲಸಗಳ ಒತ್ತಡ ಹೆಚ್ಚಾಗಿರುವುದರಿಂದ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ ಮೊದಲ ವಾರದಲ್ಲಿ ಈ 18 ಮತ್ತು 19ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡಿ, ಈ ತಿಂಗಳಲ್ಲಿ ಸುಮಾರು ಅನ್ನಭಾಗ್ಯದ ಬಗ್ಗೆ ಹೇಳೋದಾದ್ರೆ ಈ ತಿಂಗಳಲ್ಲಿ ಸುಮಾರು 3 ಕಂತಿನ ಒಂದು ಅನ್ನಭಾಗ್ಯದ ಹಣ ಕೂಡ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ 2-3 ದಿನಗಳ ಹಿಂದೆ ಅಂದ್ರೆ 25ನೇ ತಾರೀಕಿಗೆ ಜಮಾ ಆಗಿದೆ, ಅದಕ್ಕೆ ಮುಂಚೆ ಜಮಾ ಆಗಿದೆ. ಈ ತಿಂಗಳಲ್ಲಿ 3 ಸಲ ಅಂದ್ರೆ ಮಾರ್ಚ್ ತಿಂಗಳಲ್ಲಿ 3 ಬಾರಿ ಅನ್ನಭಾಗ್ಯದ ಹಣ ಕೂಡ ಪ್ರತಿಯೊಬ್ಬರಿಗೆ ಜಮಾ ಆಗಿದೆ. ಸೊ ಮತ್ತೆ ಏನಾಗಿದೆಪ್ಪ ಅಂತಂದ್ರೆ ಏಪ್ರಿಲ್ ತಿಂಗಳಲ್ಲಿ ಅನ್ನಭಾಗ್ಯದ ಹಣದ ಬದಲಾಗಿ 5 kg ಅಕ್ಕಿ, ಹೆಚ್ಚುವರಿ ಅಕ್ಕಿಯನ್ನ ಮಾರ್ಚ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಕೂಡ ಪ್ರತಿಯೊಬ್ಬರಿಗೆ 15 kg ಅಕ್ಕಿಯನ್ನು ಕೊಡಲಾಗಿದೆ. ಜೊತೆಗೆ 15 kg ಅಕ್ಕಿ ಕೊಟ್ಟರು ಕೂಡ ಸೊ ಹಿಂದಿನ ಎಷ್ಟು ತಿಂಗಳ ಪೆಂಡಿಂಗ್ ಹಣ ಇತ್ತೋ ಏನೋ ಗೊತ್ತಿಲ್ಲ, ಆದ್ರೂ ಈ ತಿಂಗಳಲ್ಲಿ ಒಬ್ಬೊಬ್ಬರಿಗೆ 3 ತಿಂಗಳ ಒಂದು ಏನಪ್ಪಾ ಅಂತಂದ್ರೆ ಅನ್ನಭಾಗ್ಯದ ಹಣ ಪ್ರತಿಯೊಬ್ಬರಿಗೆ ಜಮಾ ಆಗಿದೆ. ಅಂದ್ರೆ ಒಂದು ಕಾರ್ಡಲ್ಲಿ ಎಷ್ಟು ಜನ ಇದಾರಪ್ಪ ಅಂತಂದ್ರೆ ಒಂದು 5 ಜನ ಇದಾರಪ್ಪ ಅಂತಂದ್ರೆ 850 ರೂಪಾಯಿ ಅಂತೆ 3 ಕಂತುಗಳಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಜಮಾ ಆಗಿದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಮತ್ತು ಫೆಬ್ರವರಿ ತಿಂಗಳ 5 kg ಅಕ್ಕಿ ಮತ್ತೆ ಮಾರ್ಚ್ ತಿಂಗಳ 10 kg ಅಕ್ಕಿ, ಟೋಟಲ್ ಒಟ್ಟು 15 kg ಅಕ್ಕಿ ಒಬ್ಬರಿಗೆ ಅಂತ ಕೊಟ್ಟಿದ್ದಾರೆ. ಸುಮಾರು ಒಂದು ಕಾರ್ಡಲ್ಲಿ ಒಂದು 5 kg ಅಂದ್ರೆ ಒಂದು 5 ಜನ ಇದ್ರೆ ಅಂದ್ರೆ ಅವರಿಗೆ 75 kg ಅಕ್ಕಿಯನ್ನ ಕೂಡ ಈ ಮಾರ್ಚ್ ತಿಂಗಳಲ್ಲಿ ಕೊಡಲಾಗಿದೆ. ಒಟ್ಟಿನಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಅನ್ನಭಾಗ್ಯ ಯೋಜನೆ ಹಣ ಜೊತೆಗೆ ಗೃಹಲಕ್ಷ್ಮಿ ಹಣ ಮಾರ್ಚ್ ತಿಂಗಳಲ್ಲಿ ಒಂದು ಸರ್ಕಾರದಿಂದ ಅತ್ಯಂತ ಉತ್ತಮವಾಗಿ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹಳಷ್ಟು ಜನರಿಗೆ ಇದರಿಂದ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಗೃಹಲಕ್ಷ್ಮಿ ಹಣಕ್ಕಾಗಿ ಬಹಳಷ್ಟು ಜನ ಅಪಾಪಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಬಹಳಷ್ಟು ಯಾವಾಗ ಬರ್ತೈತಿ ನಮಗೆ ಒಂದಿಷ್ಟು ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ, ಒಂದಿಷ್ಟು ಸಹಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ರು ಯಾವಾಗ ಬರ್ತೈತೆ ಅಂತ ಹೇಳಿ. ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ 2 ಬಾರಿ ಹಣವನ್ನು ಹಾಕಿದ್ದಾರೆ. ತುಂಬಾ ಸಂತೋಷ. ಯಾಕಂತಂದ್ರೆ ಬಹಳಷ್ಟು ಬಡವರಿಗೆ ಈ ಹಣ ಒಂದು ವರದಾನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ ಈ ಸ್ವಸಹಾಯ ಸಂಘಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಸಾಲ ತೆಗೆದಿರ್ತಾರೆ. ಸೊ ಆ
ಸಾಲ ಕಟ್ಟಕ್ಕೆ ಹಣ ಇರುವುದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಹಣವನ್ನು ಉಪಯೋಗ ಮಾಡಿಕೊಂಡು ಸಂಘಕ್ಕೆ ಕಟ್ಟಿರ್ತಾರೆ ಅಥವಾ ಇತರ ತಮ್ಮ ಮನೆ ಖರ್ಚಿಗೋಸ್ಕರ ಬಳಸ್ಕೊಂಡಿರ್ತಾರೆ. ಅದೆಲ್ಲವೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಆರ್ಥಿಕ ನೆರವು ಅಂತಾನೆ ಹೇಳ್ಬೋದು. ಹೀಗಾಗಿ ಬಹಳಷ್ಟು ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಸೊ ಬಂಧುಗಳೇ, ಈಗ ನಿಮಗೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮಗೆಲ್ಲ ಯಾರಿಗೆಲ್ಲ ಯಾವ್ಯಾವ ಕಂತಿನ ಹಣ ಯಾವಾಗ ಯಾವ ದಿನಾಂಕಿಗೆ ಜಮಾ ಆಗಿದೆ ಅಂತ ಸ್ವಲ್ಪ ತಿಳಿಸಿದ್ರೆ ಅಂದ್ರೆ ನನಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕುರಿತು ಮಾತಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಇನ್ನು ಕೆಲವೊಂದು ಜನರಿಗೆ ಅಂದ್ರೆ 10% ಜನರಿಗೆ ಮಾತ್ರ ಜಮಾ ಆಗಿರ್ಲಿಕ್ಕೆಲ್ಲ 90% ಜನರಿಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಜಮಾ ಆಗಿದೆ. ಎಲ್ಲರೂ ಕೂಡ ಬ್ಯಾಂಕ್ಗಳಿಗೆ ಹೋಗಿ ತಮ್ಮ ಒಂದು ಗೃಹಲಕ್ಷ್ಮಿ ಹಣವನ್ನು ತೆಗೆದುಕೊಂಡಿದ್ದಾರೆ. ಸೊ ನೀವು ಕೂಡ ತೆಗೆದುಕೊಂಡಿದ್ರೆ ನಿಮಗೆ ಯಾವ್ಯಾವ ಕಂತು ಯಾವ ತಿಂಗಳಲ್ಲಿ ಎಷ್ಟು ಕಂತಿನ ಹಣ ಜಮಾ ಆಗಿದೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಕಳಿಸಿ. ಮತ್ತೆ ಮುಂದಿನ ಅಂದ್ರೆ ಈ ತಿಂಗಳು ಇವತ್ತು 27, ನಾಳೆ 28 ಇದೆ. ಇನ್ನೊಂದು 3 ದಿನದಲ್ಲಿ ಈ ಒಂದು ತಿಂಗಳು ಮುಗಿದೋಗ್ಬಿಡ್ತೈತಿ. ಮಾರ್ಚ್ ಎಂಡ್ ಆಗಿಬಿಡ್ತೈತಿ. ಮಾರ್ಚ್ ಎಂಡ್ ಹಣಕಾಸು ವರ್ಷದ ಒಂದು ಕೊನೆಯ ತಿಂಗಳು. ಸೊ ಇದು ಮುಗಿದ ಏಪ್ರಿಲ್ 1 ದಿಂದ ಅಂದ್ರೆ ಏಪ್ರಿಲ್ 1ನೇ ತಾರೀಕಿಂದ 2025 ಹೊಸ ವರ್ಷ ಅಂದ್ರೆ ಹೊಸ ಹಣಕಾಸು ವರ್ಷ ಆರಂಭವಾಗ್ತಿದೆ. ಸೊ ಹೊಸ ಹಣಕಾಸು ಆರಂಭವಾದ ನಂತರ ಈಗೇನು ಆಲ್ರೆಡಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅದರ ತಕ್ಕಾಗಿ ಹಣವನ್ನು ಕೂಡ ಮತ್ತೆ ಗೃಹಲಕ್ಷ್ಮಿಗಾಗಿ ವಿವಿಧ ಗ್ಯಾರಂಟಿಗಳಿಗಾಗಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಅದು ಕೂಡ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ 18 ಮತ್ತು 19ನೇ ಅಂದ್ರೆ ಕಂತಿನ ಹಣವನ್ನ ಏಪ್ರಿಲ್ 1st ವೀಕ್ ಅಂದ್ರೆ ಮೊದಲನೇ ವಾರದಲ್ಲಿ ಹಣವನ್ನ ಬರ್ತದೆ ಅಂತ ಹೇಳಿದ್ದಾರೆ. ಅದ್ರ ನಿಖರವಾದ ಡೇಟ್ ಇನ್ನೂ ಹೇಳಿಲ್ಲ. ಸೊ ಡೇಟ್ ಹೇಳಿದ ತಕ್ಷಣ ಮತ್ತೆ ಹೊಸ ಒಂದು ಅಪ್ಡೇಟ್ ನ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ಇವತ್ತಿನ ಒಂದು ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ಹೊಸ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹಳಷ್ಟು ಜನ ಅನ್ಕೊಂಡಿದ್ರು ಇದೇ ತಿಂಗಳಲ್ಲಿ 4 ಕಂತು ಜಮಾ ಆಗುತ್ತೆ, ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ. ಎಲ್ಲರ ನಿರೀಕ್ಷೆ ಕೂಡ ಅದೇ ಆಗಿತ್ತು. ಆದ್ರೆ ಒಂದು ಹಣಕಾಸು ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ಕೆಲಸದ ಒತ್ತಡ ಹಾಗೂ ಇಲಾಖೆ ವಿವಿಧ ಕೆಲಸಗಳ ಒತ್ತಡದಿಂದ ಇದನ್ನ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ ಮುಂದಿನ ತಿಂಗಳು ಮೊದಲ ವಾರದಲ್ಲಿ ಹಾಕ್ತೇವೆ. 18 ಮತ್ತು 19ನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೇವೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಹಾಗಾಗಿ ಏನೇನೋ ನಾವು ಗೃಹಲಕ್ಷ್ಮಿ ಹಣದ ಬಗ್ಗೆ ಚಿಂತೆ ಮಾಡೋದು ಬೇಡ. ಮಾರ್ಚ್ ತಿಂಗಳು ಮುಗಿದೋಯ್ತು. ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ 18 ಮತ್ತು 19ನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ. ದಯವಿಟ್ಟು ಅದನ್ನು ತಗೊಳ್ಕೊಳ್ಳುವಂತ್ರಿ. ಇದುವರೆಗೆ ಯಾರಿಗೆ ಗೃಹಲಕ್ಷ್ಮಿ ಹಣ ರೀಚ್ ಆಗಿದೆ ಅಂದ್ರೆ ಬಂದು ತಲುಪಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಮತ್ತೆ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.